ಆಕೆ ಪೊಲೀಸರ ಪಾಲಿಗೆ ಮಾಯಾಜಿಂಕೆ, ಅಪ್ರಾಪ್ತರ ಪಾಲಿಗೆ ಕಾಮಕನ್ನಿಕೆ. 25ರ ಹರೆಯ, ತುಂಬಿದ ಯೌವನ, ಕನಸು ಕಂಡಿದ್ದು ದೊಡ್ಡ ಡಾನ್ ಆಗಬೇಕು ಅಂತ. ಅದಕ್ಕಾಗಿ ದರೋಡೆಕೋರನ ಪತ್ನಿಗೆ ಬೌನ್ಸರ್ ಆಗಿ ಕೆಲಸ ಮಾಡ್ತಾ ಇದ್ಲು. ಗನ್ ಹಿಡಿದು ಫೋಸ್ ಕೊಡ್ತಾ ಗಂಡ ಹೆಕ್ಕಳ ಎದೆಗೆ ಗುಂಡು ಹಾರಿಸ್ತಾ ಇದ್ಲು. ಡೆಲ್ಲಿ ಲೇಡಿ ಡಾನ್ ಆದ್ಮೇಲೆ ಹಾಲು ತರಲು ಹೋದವನನ್ನ ಪರಲೋಕಕ್ಕೆ ಕಳುಹಿಸಿದ್ಲು. ಇದೀಗ ಪೊಲೀಸರ ಬಲೆಗೆ ಬಿದ್ದು ಕಂಬಿ ಎಣಿಸ್ತಿದ್ದಾಳೆ. ಅಷ್ಟಕ್ಕೂ ಆ ಕೊಲೆ ಮಾಡಿದ್ಯಾಕೆ? ಲೇಡಿ ಡಾನ್ ಜಿಕ್ರಾ ಮತ್ತು ಗ್ಯಾಂಗ್ ಸ್ಕೆಚ್ ಹಾಕಿದ್ಯಾಕೆ? ಏನ್ ತುಟಿಗಳು ಕೆನ್ನೆ ಮೇಲೆ ಕೈ ಇಟ್ರೆ ಜಾರುತ್ತೆ. ನೋಡ್ತಿದ್ರೆ ಮನಸ್ಸು ಕಂಟ್ರೋಲ್ ತಪ್ಪುತ್ತೆ. ಅಷ್ಟು ನೈಸ್ ಆಗಿದ್ದಾಳೆ, ಅಷ್ಟು ಐಸ್ ಆಗಿದ್ದಾಳೆ. ಈ ಜಿಕ್ರಾ ಜಿಲೇಬಿ ಹೆಂಗೆ ಸಖತ್ ಸ್ವೀಟ್ ಆಗಿದ್ದ. ನೋಡೋಕೆ ಜಿಲೇಬಿ ತರಾನೇ ಇದ್ದಾಳೆ. ಬ್ಯೂಟಿಯಲ್ಲಿ ಸಕ್ಕರೆ ಪಾಕದಷ್ಟೇ ಗಟ್ಟಿಯಾಗಿದ್ದಾಳೆ. ಗನ್ ಹಿಡಿದು ಕೊಟ್ಟಿರೋ ಪೋಸ್ ನೋಡಿದ್ರೆ ಎಂತವರಿಗೂ ದಿಗಿಲಾಗುತ್ತೆ. ಆ ಗುಂಡು ಎದೆ ಸೀಳ್ಬಿಡುತ್ತೇನೋ ಅನ್ಸುತ್ತೆ. ಯಾಮಾರಿದ್ರೆ ಮುಲಾಜು ನೋಡದೆ ಗುಂಡು ಹಾರಿಸ್ಬಿಡ್ತಾಳೆ. ಈಕೆ ಅಂತಿಂತ ಹೆಣ್ಣಲ್ಲ, ಲೇಡಿ ಡಾನ್. ಅಪ್ರಾಪ್ತನ ಕೊಲೆಯಿಂದ ಇಡೀ ಡೆಲ್ಲಿಯನ್ನೇ ನಡುಗಿಸಿರೋ ಗನ್ವಾಲಿ. ಹೆಸರು ಜಿಕ್ರಾ ಅಂತ. ಪೊಲೀಸರ ಬಲೆಗೆ ಬಿದ್ದು ಕಂಬಿ ಎಣಿಸ್ತಿದ್ದಾಳೆ. ಅಷ್ಟಕ್ಕೂ ಜಿಕ್ರಾ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ಯಾಕೆ? ಮಾಡಿದ್ದಾದ್ರೂ ಏನು ಅಂತೀರಾ? ಹೌದು, ಜಿಕ್ರಾ ಮಾಡಿರೋದು ಅಂತಿಂತ ಕೆಲಸವಲ್ಲ, ಮರ್ಡರ್. ಅದು ಸೇಡಿನ ಮರ್ಡರ್. ಈತನೇ ನೋಡಿ, ಲೇಡಿ ಡಾನ್ ಜಿಕ್ರಾ ಅಂಡ್ ಗ್ಯಾಂಗ್ ನಿಂದ ಬಲಿಯಾದ ಹುಡುಗ. ಸರಿಯಾಗಿ ಮೀಸೇನೂ ಚಿಗ್ರಿಲ್ಲ. ರೌಡಿಸಂಗೆ ಬರಬೇಕು ಅನ್ನೋ ಆಸೆಯಂತೂ ಇರಲಿಲ್ಲ. ಆದ್ರೂ ಈ ಲೇಡಿ ಡಾನ್ಗೆ ಟಾರ್ಗೆಟ್ ಆಗಿದ್ದ. ವಾರ್ನಿಂಗ್ ಕೊಟ್ರು ಡೋಂಟ್ ಕೇರ್ ಆಟಿಟ್ಯೂಡ್ ತೋರಿಸ್ಕೊಂಡು ಓಡಾಡ್ತಾ ಇದ್ದ. ತನ್ನ ಸಾವು ಇಷ್ಟು ಬೇಗ ಬರುತ್ತೆ ಅಂತ ನೆನ್ಸೇ ಇರ್ಲಿಲ್ಲ. ಆದ್ರೂ ಜಿಕ್ರಾ ಗ್ಯಾಂಗ್ ನಿಂದಲೇ ಸಾಯ್ತೀನಿ ಅಂತ ನೆನ್ಸಿರ್ಲಿಲ್ಲ. ಹಾಲು ತರೋಕೆ ಹೋದವನು ಮರಳಿ ಬಾರದೂರಿಗೆ ಹೋಗೇ ಬಿಟ್ಟ. ಕೊಲೆಯಾದ ಇವನ ಹೆಸರು ಕುನಾಲ್. ದೆಹಲಿಯ ಸೀಲಾಂಪುರದ ನಿವಾಸಿ. ಇನ್ನು 17 ವರ್ಷ. ಏಪ್ರಿಲ್ 17ರಂದು ಸಂಜೆ 7:38ರ ವೇಳೆಗೆ ಮನೆಯಿಂದ ಆಚೆ ಕಾಲಿಟ್ಟಿದ್ದ. ಹಾಲು ತರೋಕೆ ಅಂತ ಅಂಗಡಿಯತ್ತ ಹೆಜ್ಜೆ ಹಾಕಿದ್ದ. ಮನೆಯವರು ಕಾದು ಕಾದು ಸುಸ್ತಾದ್ರೂ ಕುನಾಲು ಬರ್ಲಿಲ್ಲ, ಹಾಲು ಬರ್ಲಿಲ್ಲ. ಕೆಲ ಹೊತ್ತು ಆದ್ಮೇಲೆ ಮನೆಯವರಿಗೆ ಸಿಡಿಲು ಬಡಿದಂಗೆ ಆಗಿತ್ತು. ನಿಂತ ನೆಲವೇ ಕುಸಿದಂತಾಗಿತ್ತು. ಹಾಲು ತರಲು ಹೋಗಿದ್ದ ಕುನಾಲ್ ಭರ್ಭರವಾಗಿ ಕೊಲೆಯಾಗಿದ್ದ. ಬೀದಿ ಹೆಣವಾಗಿ ಬಿದ್ದಿದ್ದ. ನರಿಯಂತೆ ಹೊಂಚು ಹಾಕಿದ್ದ ಲೇಡಿ ಡಾನ್ ಜಿಕ್ರಾ ಅಂಡ್ ಗ್ಯಾಂಗ್ ಕುನಾಲ್ ಮೇಲೆ ಅಟ್ಯಾಕ್ ಮಾಡಿದ್ದು. ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ಎಸ್ಕೇಪ್ ಆಗಿತ್ತು. ಜಿಕ್ರಾ ಅಂಡ್ ಗ್ಯಾಂಗ್ ಖಾಕಿ ಬಲೆಗೆ ಸಿಕ್ಕಿ ಬಿದ್ದಿದ್ದ ಹೇಗೆ? ಅಪ್ರಾಪ್ತನ ಮೇಲೆ ಜಿಲೇಬಿಗಿದ್ದ ಸೇಡು ಎಂತದ್ದು? ಸ್ಕೆಚ್ ಹಾಕಿದ್ದೇಗೆ? ಹಿಂದಿರೋ ರಹಸ್ಯವೇನು? ಲೇಡಿ ಡಾನ್ ಜಿಕ್ರಾ ಅಂಡ್ ಗ್ಯಾಂಗ್ ಕುನಾಲ್ ಮೇಲೆ ಕಣ್ಣಿಟ್ಟಿತ್ತು. ಹೊಸ್ತಿಲು ದಾಟೋದನ್ನೇ ಕಾಯ್ತಾ ಇತ್ತು. ಬೆದರಿಕೆಗಳು ಬರ್ತಿದ್ರು ಕುನಾಲ್ ಕ್ಯಾರೆ ಅಂದಿರ್ಲಿಲ್ಲ. ಅವತ್ತು ಸಂಜೆ ಹಾಲು ತರ್ತೀನಿ ಅಂತ ಹೇಳಿ ಆಚೆ ಬಂದಿದ್ದ. ಮನೆಯಿಂದ ಕೂಗಳತೆ ದೂರದಲ್ಲಿದ್ದ ಅಂಗಡಿಗೆ ಬರ್ತಿದ್ದಂತೆ ಜಿಕ್ರಾ ಗ್ಯಾಂಗ್ ಅಟ್ಯಾಕ್ ಮಾಡಿದೆ. ಜೆ ಬ್ಲಾಕ್ ನ ಕಿರಿದಾದ ಓಣಿಗಳಲ್ಲಿ ಅಟ್ಟಾಡಿಸಿ ಕೊಚ್ಚಿ ಹಾಕಿದೆ. ಜಿಕ್ರಾ ಗ್ಯಾಂಗ್ ಮಾಡಿದ ಮರ್ಡರ್ ಡೆಲ್ಲಿಯನ್ನೇ ಬೆಚ್ಚಿ ಬೀಳಿಸಿತ್ತು. ಪೊಲೀಸರು ಸ್ಪಾಟ್ಗೆ ಎಂಟ್ರಿ ಕೊಡ್ತಿದ್ದಂತೆ ಕುನಾಲ್ ಮನೆಯವರು ಬೊಟ್ಟು ಮಾಡಿ ತೋರಿಸಿದ್ದೆ ಈ ಬ್ಯೂಟಿ ಕಡೆಗೆ.
ಕುನಾಲ್ ಮನೆಯವರು ಲೇಡಿ ಡಾನ್ ಝೀಕ್ರಾ ಈಕೆ ಸಹೋದರ ಸಾಹಿಲ್ ಮೇಲೆ ಆರೋಪ ಮಾಡಿದ್ರು. ತಕ್ಷಣವೇ ಫೀಲ್ಡಿಗಿಳಿದ ಪೊಲೀಸರು ಝೀಕ್ರಾ ಅಂಡ್ ಗ್ಯಾಂಗ್ಗೆ ಖೆಡ್ಡ ತೋಡಿದ್ರು. ಝೀಕ್ರಾಗಳನ್ನ ಬಲೆಗೆ ಕೆಡವಿ ಬಂಧಿಸಿದ್ರು. ಲೇಡಿ ಡಾನ್ ಆಗಿ ಮೆರೆದಾಡ್ತಿದ್ದ ಝೀಕ್ರಾಗೆ ವಿಚಾರಣೆಯಲ್ಲಿ ಬೆಂಡೆತ್ತಿದ್ರು. ಆಗ್ಲೇ ನೋಡಿ ಈ ಝೀಕ್ರಾ ಬಾಯ್ಬಿಟ್ಟ ಅಸಲಿ ಕತೆ ಶುರುವಾಗೋದು. ಅದೇನು ಅಂದ್ರೆ ಸತ್ತ ಕುನಾಲ್ಗೂ ಝೀಕ್ರಾ ಸಹೋದರ ಸಾಹಿಲ್ಗೂ ನಂಟಿತ್ತು. ಅದ್ಯಾವುದೋ ವಿಚಾರಕ್ಕೆ ಇಬ್ರಿಗೂ ಗಲಾಟೆ ಕೂಡ ಆಗಿತ್ತು. ಝೀಕ್ರಾ ಸಹೋದರನ ಮೇಲೆ ಅಟ್ಯಾಕ್ ಕೂಡ ನಡೆದಿತ್ತು. ಅದೇಗೆ ಜಸ್ಟ್ ಮಿಸ್ ನಲ್ಲಿ ಬಚಾವಾಗಿದ್ದ. ಝೀಕ್ರಾಗೆ ಸಹೋದರ ಬದುಕ್ಬಿಟ್ಟ ಅನ್ನೋ ಖುಷಿಗಿಂತ ಅಟ್ಯಾಕ್ ಮಾಡಿದವರ ಮೇಲೆ ರಕ್ತ ಕತೆ ಹೇಳ್ತೀವಿ. ಜಿಲೇಬಿ ಝಿಕ್ರಾ ದೊಡ್ಡ ಡಾನ್ ಆಗ್ಬೇಕು, ಭೂಗತ ಜಗತ್ತಿಗೆ ಕಾಲಿಟ್ಲು, ಅಪ್ರಾಪ್ತರ ಗ್ಯಾಂಗ್ ಕಟ್ಟಿಕೊಂಡಿದ್ಲು. ದರೋಡೆಕೋರನ ಹೆಂಡತಿ ಹಾಶಿಂ ಬಾಬಾ. ಈ ಕುಖ್ಯಾತ ದರೋಡೆಕೋರನ ಹೆಸರು ಕೇಳಿದವರು ಯಾರೂ ಇಲ್ಲ, ಹೆದರಿಕೊಳ್ಳದವರು ಯಾರಿಲ್ಲ. ಈಶಾನ್ಯ ದೆಹಲಿ ಯಾರ್ಯಾರಿಗೆ ಯಾವ್ಯಾವ ಕನಸಿರುತ್ತೆ ನೋಡಿ. IAS KAS ಆಗೋ ಕನಸು ಕಾಣೋದ್ ಬಿಟ್ಟು ಝೀಕ್ರಾ ಖಾನ್ ಡಾನ್ ಆಗ್ಬೇಕು ಅನ್ಕೊಂಡಿದ್ದು. ಅದಕ್ಕಾಗಿ ಕಟ್ಟು ಮಸ್ತಾಗಿ ಬಾಡಿ ಬೆಳೆಸಿದ್ದು. ಹೇಗೋ ಕಸರತ್ತು ಮಾಡಿ ಕೊನೆಗೆ ದರೋಡೆಕೋರ ಹಾಶಿಂ ಬಾಬಾನ ಹೆಂಡತಿ ಜೋಯಾ ಖಾನ್ಗೆ ಬೌನ್ಸರ್ ಆದ್ದು. ಜೋಯಾ ಖಾನ್ಗೆ ಬೌನ್ಸರ್ ಆಗಿ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಝೀಕ್ರಾ ತಾನಾಗಿರ್ಲಿಲ್ಲ, ಹಾಶಿಂ ಬಾಬಾ ಹಾಗೂ ಜೋಯಾ ಖಾನ್ ನಂತೆ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಡಿಸೈಡ್ ಮಾಡಿದ್ದು. ಹಾಶಿಂ ಬಾಬಾನಂತೆ ಲೇಡಿ ಡಾನ್ ಆಗಿ ಫೇಮಸ್ ಆಗ್ಬೇಕು ಅಂತ ನಿರ್ಧರಿಸಿದ್ದು. ಝೀಕ್ರಾಗೆ ತಾನು ಡಾನ್ ಆಗ್ಬೇಕು ಅನ್ನೋ ಹುಚ್ಚು ನೆತ್ತಿಗೇರಿತ್ತು. ಜೋಯಾ ಖಾನ್ ಮನೆಯಲ್ಲಿದ್ದ ಗನ್ಗಳ ಜೊತೆ ಆಟವಾಡೋಕೆ ಸ್ಟಾರ್ಟ್ ಮಾಡಿದ್ದು. ಗನ್ ಬಂದೂಕುಗಳನ್ನ ಹಿಡಿದು ರೀಲ್ಸ್ ಮಾಡ್ತಿದ್ದು. ಅದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಮಾಡಿ ಬಿಲ್ಡಪ್ ತಗೊಳ್ತಿದ್ಲು. ಪಿಸ್ತೂಲ್ ಪ್ರದರ್ಶಿಸಿದ್ದಕ್ಕೆ ಪೊಲೀಸರ ಕಣ್ಣು ಬಿದ್ದಿತ್ತು. ಶಸ್ತ್ರಾಸ್ತ್ರ ಕಾಯ್ದೆಯಡಿ ಝೀಕ್ರಾಳನ್ನ ಬಂಧಿಸಿ ಜೈಲಿಗೆ ಅಟ್ಟಲಾಗಿತ್ತು. ಕೆಲ ತಿಂಗಳ ಹಿಂದಷ್ಟೇ ಝೀಕ್ರಾ ಜೈಲಿನಿಂದ ಬಿಡುಗಡೆಯಾಗಿದ್ಲು. ಆದ್ರೆ ಝೀಕ್ರಾಗೆ ಭಯ ಅಂತ ಗೊತ್ತಾಗಿದ್ದೆ ಹಾಶಿಂ ಬಾಬಾ ಅರೆಸ್ಟ್ ಆದ್ಮೇಲೆ. ಹಾಶಿಂ ಬಾಬಾ ಅರೆಸ್ಟ್ ಆದ್ಮೇಲೆ ಜೋಯಾ ಖಾನ್ಗೆ ಜೊತೆಯಾದ್ಲು. ಒಂದು ಹಂತಕ್ಕೆ ಬೆಳೆದ್ಮೇಲೆ ಸುತ್ತಮುತ್ತ ಗ್ಯಾಂಗ್ ಇರ್ತಿತ್ತು. ಗ್ಯಾಂಗ್ ಯುವಕರನ್ನ ಬಿಟ್ಟು ರೋಲ್ ಕಾಲ್ ಮಾಡಿಸ್ತಿದ್ಲು. ಆ ದುಡ್ಡಲ್ಲಿ ಮಸ್ತ್ ಮಜಾ ಮಾಡ್ತಿದ್ಲು. ನ್ಯಾಯ ನಿಶ್ಚಿತ.